ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಶ್ರೀ ರಾಜೀವ್ ಗಾಂಧಿ ಸ್ಮಾರಕ ಅನುದಾನಿತ ಪ್ರೌಢಶಾಲೆ ಹೊನ್ನಳ್ಳಿ, ತಾಲೂಕ್ ಸಿಂದಗಿ, ಡಿಸ್ಟಿಕ್ ವಿಜಯಪುರ. ಈ ಶಾಲೆಯಲ್ಲಿ ಖಾಲಿ ಇರತಕ್ಕಂತಹ ಶಿಕ್ಷಕರ ಹುದ್ದೆಗಳಿಗೆ ಪೇಪರ್ ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಈ ವಿಷಯದ ಕುರಿತು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂತ ಎಲ್ಲಾ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ವಿಡಿಯೋನ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಗಳಿದ್ದರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಾಧ್ಯವಾದಷ್ಟು ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಸ್ಟ್ ಇಲ್ಲಿ ಕೊಟ್ಟಿರೋದನ್ನ ನಾನು ನಿಮಗೆ ಡೀಟೇಲ್ ಆಗಿ ಹೇಳೋದಾದ್ರೆ, ನಮ್ಮ ಸಂಘದ ಅಡಿಯಲ್ಲಿ ನಡೆಯುತ್ತಿರುವ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡಲು ಈ ಕೆಳಕಂಡಂತೆ ಅರ್ಜಿಯನ್ನ ಕರೆಯಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಮೊದಲನೇ ಹುದ್ದೆಯನ್ನು ನೋಡೋದಾದ್ರೆ, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಹುದ್ದೆಗಳ ಸಂಖ್ಯೆ 1 ಇದೆ. ವಿದ್ಯಾರ್ಹತೆ ಏನಿರ್ಬೇಕು? BSc B.Ed ಆಗಿರ್ಬೇಕು. ಸರ್, BSc ಯಲ್ಲಿ ಏನನ್ನ ಸ್ಟಡಿ ಮಾಡಿರ್ಬೇಕು ಅಂತ ಕೇಳಿದ್ರೆ PCM ಅನ್ನ ಸ್ಟಡಿ ಮಾಡಿರ್ಬೇಕು. BSc ಯಲ್ಲಿ PCM ಅನ್ನ ಸ್ಟಡಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಬರೀ BSc ಯಲ್ಲಿ PCM ಅನ್ನ ತಗೊಂಡಂತ ಎಲ್ಲಾ ಅಭ್ಯರ್ಥಿಗಳು ಹಾಕ್ಬೋದು ಅಂತ ಕೇಳಿದ್ರೆ ನೋ. ಮೀಸಲಾತಿಯು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೋಸ್ಟರ್ ಬಿಂದು ಇದು ST ಗೆ ಹೋಗಿರ್ತಕ್ಕಂತಹ ರೋಸ್ಟರ್ ಬಿಂದು ಆಗಿರುತ್ತೆ. ST ಕ್ಯಾಂಡಿಡೇಟ್ ಏನಾದರೂ BSc ಅನ್ನ ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿದ್ರೆ, B.Ed BSc ಅನ್ನ ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿದ್ರೆ ಅಂತ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಸಲ್ಲಿಸಬಹುದು. ಸೊ ಇಲ್ಲಿ ಸರ್ಕಾರದ ಆದೇಶದ ಸಂಖ್ಯೆಯೂ ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೀವು ನೀಟಾಗಿ ನೋಡ್ಕೋಬಹುದು. ಇನ್ನ ಎರಡನೇ ವಿಷಯ ಯಾವುದು ಅಂತ ಹೇಳಿದ್ರೆ, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಕರ ಹುದ್ದೆ ಖಾಲಿ ಇದೆ. ಅದು ಕೂಡ 1 ಪೋಸ್ಟ್ ಖಾಲಿ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ BSc B.Ed ಆಗಿರ್ಬೇಕು. ಮೇಲ್ಗಡೆಯೂ ಕೂಡ BSc B.Ed, ಕೆಳಗಡೆಯೂ ಕೂಡ BSc B.Ed ಅಂತ ಕೊಟ್ಟಿದ್ದಾರೆ. ಬಟ್ ಚೇಂಜಸ್ ಏನು? ಗಣಿತಕ್ಕೆ PCM ಆಗಿರ್ಬೇಕು, ವಿಜ್ಞಾನ ವಿಷಯಕ್ಕೆ CBZ ಅನ್ನ ಮಾಡಿರ್ಬೇಕು. BSc ಯಲ್ಲಿ CBZ ಅನ್ನ ಮಾಡಿದ್ದಂತ ಅಭ್ಯರ್ಥಿಗಳು, ಅದು SC ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇಲ್ಲಿ ಆದೇಶದ ಸಂಖ್ಯೆಯೂ ಕೂಡ ನಿಮಗೆ ನೀಟಾಗಿ ಕೊಟ್ಟಿದ್ದಾರೆ. ಯಾರೆಲ್ಲ ಅಂತ ಅಭ್ಯರ್ಥಿಗಳಿದ್ದೀರಿ ಅಂತವರು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇನ್ನು ಮೂರನೇ ಹುದ್ದೆ ಯಾವುದು ಅಂತ ನೋಡೋದಾದ್ರೆ, ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಹುದ್ದೆ ಆಗಿರುತ್ತೆ. ಹುದ್ದೆಗಳ ಸಂಖ್ಯೆ 1. ಬೇಕಾಗಿರ್ತಕ್ಕಂತಹ ವಿದ್ಯಾರ್ಹತೆ BA B.Ed ಆಗಿರ್ಬೇಕು. BA ಮತ್ತು B.Ed ಅಲ್ಲಿ ಕನ್ನಡವನ್ನ ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡು ಅಧ್ಯಯನ ಮಾಡಿರ್ಬೇಕು. ಸೊ ಮೀಸಲಾತಿ ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅಂದ್ರೆ ಜನರಲ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ಎಲ್ಲಾ ಅಭ್ಯರ್ಥಿಗಳು ಈ ಹುದ್ದೆಗೆ ಕನ್ನಡ ಪೋಸ್ಟ್ಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇಲ್ಲಿ ಆದೇಶದ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಪ್ಲೈ ಮಾಡ್ಬೇಕಿದ್ರೆ ಏನೆಲ್ಲ ವಿಷಯವನ್ನ ನೋಡ್ಬೇಕು ಅಥವಾ ಏನೆಲ್ಲ ವಿಷಯವನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ಕೇಳಿದ್ರೆ, ಈ ಮೇಲಿನ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಸರ್ಕಾರದ ಆದೇಶ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ಆಹ್ವಾನಿಸಲಾಗಿದೆ. ಸಂಬಂಧಪಟ್ಟ ಅಭ್ಯರ್ಥಿಗಳು ಒಂದು ಪ್ರತಿಯನ್ನು ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ್ ಇವರಿಗೆ ಹಾಗೂ ಇನ್ನೊಂದು ಪ್ರತಿಯನ್ನು ಅಧ್ಯಕ್ಷರು ಶ್ರೀ ಗುರು ಶಂಕರಲಿಂಗ ವಿದ್ಯಾಸಂಸ್ಥೆಯಡಿ ಶ್ರೀ ರಾಜೀವ್ ಗಾಂಧಿ ಸ್ಮಾರಕ ಅನುದಾನಿತ ಪ್ರೌಢಶಾಲೆ ಹೊನ್ನಳ್ಳಿ, ತಾಲೂಕ್ ಸಿಂದಗಿ, ಡಿಸ್ಟಿಕ್ ವಿಜಯಪುರ್ ಇವರಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೂ 500 ರೂಪಾಯಿಗಳ DDಗಳೊಂದಿಗೆ ಪ್ರಕಟಗೊಂಡ 21 ದಿನದ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಹಾಗಿದ್ರೆ ಇದು ಯಾವಾಗ ಪ್ರಕಟಣೆಗೊಂಡಿದೆ ಸರ್ ಅಂತ ಕೇಳಿದ್ರೆ, ಈ ವಿಡಿಯೋ ಮಾಡುವುದಕ್ಕಿಂತ ಮುಂಚಿತವಾಗಿ 2 ದಿನದ ಹಿಂದೆ ಪೇಪರ್ ಅಲ್ಲಿ ಬಂದಿರತಕ್ಕಂತಹ ನೋಟಿಫಿಕೇಶನ್ ಇದಾಗಿದೆ. ಹಾಗಾಗಿ ನೀವು ಈಗಲೂ ಕೂಡ ಅಂದ್ರೆ ಇನ್ನೂ 20 ದಿನದವರೆಗೂ ಕೂಡ ನಿಮಗೆ ಕಾಲಾವಕಾಶ ಇರುತ್ತೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಲಿಕ್ಕೆ. ಸೊ ಹಾಗೆ ಇಲ್ಲಿ ಇನ್ನೊಂದಷ್ಟು ಪ್ರಮುಖ ಸೂಚನೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈ ಎಲ್ಲಾ ಸೂಚನೆಗಳನ್ನ ನೀವು ನೀಟಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಶಾಲೆಯ ಮುಖ್ಯ ಗುರುಗಳ ಕಾಂಟ್ಯಾಕ್ಟ್ ನಂಬರ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ನೀವು ಇವರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ ಅಥವಾ ಸಹ ಶಿಕ್ಷಕರು ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಇವರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಿ ಏನು ಆ ಪೂರ್ವಾಪರ ವಿಚಾರಗಳನ್ನ ತಿಳಿದುಕೊಂಡಾದ್ಮೇಲೆನೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ. ಯಾಕೆ ನಾ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏಡೆಡ್ ಸ್ಕೂಲಲ್ಲಿ ಪರ್ಮಿಷನ್ ಕೊಟ್ಟಿರೋದೇ 2000 ಅಂದ್ರೆ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿರೋದೇ 2016ರಿಂದ 2020ರವರೆಗೆ. ಇಲ್ಲಿ ಗಣಿತ ಹುದ್ದೆಯನ್ನ ತುಂಬಿಕೊಳ್ಳಿಕ್ಕೆ ಅವರು ಆದೇಶದ ಸಂಖ್ಯೆಯಲ್ಲಿ 2008 ಅಂತ ಮೆನ್ಷನ್ ಮಾಡಿದ್ದಾರೆ. ಇದರದೇನು ಪ್ರಾಬ್ಲಮ್ ಬರಲ್ಲ. ಬಟ್
ಇಲ್ಲಿ 2023 ಇದೆ. ವಿಜ್ಞಾನ ವಿಷಯಕ್ಕೆ 2023 ಇದೆ ಹಾಗೂ ಕನ್ನಡ ವಿಷಯಕ್ಕೆ 2023 ಅಂತ ಇದೆ. ಸೊ ಇದು ಇಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುವಂತಹ ವಿಷಯ ಆಗಿರೋದ್ರಿಂದ ಅದಕ್ಕೋಸ್ಕರನೇ ಮೊದಲು ನೀವು ಕಾಲ್ ಮಾಡಿ ಇದ್ರ ಬಗ್ಗೆ ಕ್ಲಾರಿಫೈ ಅನ್ನ ಪಡೆದುಕೊಂಡು ಹುದ್ದೆ ಯಾವಾಗ ಖಾಲಿ ಆಯಿತು ಅನ್ನೋದನ್ನ ಕ್ಲಾರಿಫೈ ಪಡೆದುಕೊಂಡು ಆಮೇಲೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನ ಇದೇ ರೀತಿ ಇನ್ನೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.